ಲಕ್ಷ್ಮಿ ಕ್ರೀಮ್ ಪಾರ್ಲರ್. ಕಾರ್ಕಳದ ಬಿರು ಬಿಸಿಲಿಗೆ ಸಿಕ್ಕಿ ಸೋತು ಸುಣ್ಣವಾದ ಜನರಿಗೆ ತಟ್ಟನೆ ನೆನಪಾಗುವುದು ಈ ಐಸ್ ಕ್ರೀಮ್ ಪಾರ್ಲರ್. 1936ರಿಂದ ಗೋಲಿ ಸೋಡದಿಂದ ಆರಂಭವಾದ ಈ ಪಾರ್ಲರ್ ಇಂದು ಕಾರ್ಕಳ ಜನರ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಪಾರ್ಲರ್ ಆಗಿದೆ. ಇಲ್ಲಿ 40ಕ್ಕೂ ಹೆಚ್ಚು ಬಗೆಯ ಐಸ್ ಕ್ರೀಮ್ಗಳು ಸಿಗುತ್ತೆ. ಅಲ್ಲದೆ ಪಿಜ್ಜಾ, ಸ್ಯಾಂಡ್ವಿಚ್, ಮೋಮೋಸ್ಗಳು ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಇನ್ನೂ ಏನೆಲ್ಲ ತಿನಿಸುಗಳು ಸಿಗುತ್ತೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ. ನಮಸ್ಕಾರ, ನನ್ನ ಹೆಸರು ಕೆ ಶೈಲೇಂದ್ರ ರಾವ್ ಅಂತ. ಈ ಲಕ್ಷ್ಮಿ ಕ್ರೀಮ್ ಪಾರ್ಲರ್ ಹೇಳೋದು ಸುಮಾರು 1936ರಿಂದ ಪ್ರಾರಂಭವಾಗ್ತದೆ. ಇದು ಕಾರ್ಕಳದ ಬಸ್ ಸ್ಟ್ಯಾಂಡಿನ ಹೃದಯ ಭಾಗದಲ್ಲಿದೆ. ಸುಮಾರು 36ಅಲ್ಲಿ ನಮ್ಮ ಗೋವಿಂದರಾವ್ ಹೇಳುವವರು ಇದನ್ನು ಪ್ರಾರಂಭ ಮಾಡ್ತಾರೆ, ನನ್ನ ಅಜ್ಜ ಆಗ್ತಾರೆ. ಆನಂತರ ಅವರ ಮಗನಾದಂಥ ಕೆ ಕೃಷ್ಣರಾವ್ ಅವರು ಅದನ್ನು ಸಕ್ಸಸರ್ ಆಗಿ ಮುಂದುವರಿಸ್ಕೊಂಡು ಬರ್ತಾರೆ. ಅದೇ ರೀತಿ ಆ ಬಳಿಕ ಈಗ ನಾನು ಅದನ್ನು ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದೇನೆ. ಒಂದು ಗೋಡಿ ಸೋಡದಿಂದ ಪ್ರಾರಂಭವಾದಂಥ ಈ ಬಿಸ್ನೆಸ್ ಆನಂತರ ಕ್ರಮೇಣ ಐಸ್ ಕ್ರೀಮಲ್ಲಿ ಚೇಂಜಸ್ ಅನ್ನು ಮಾಡ್ತಾ ಹಲವಾರು ಫ್ಲೇವರ್ ಅನ್ನು ಇಂಟ್ರಡ್ಯೂಸ್ ಮಾಡ್ತಾ ಈಗ ಕಾರ್ಕಳದ ಎಲ್ಲ ಜನರ ಆಶೀರ್ವಾದದಿಂದ ಬಹಳ ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಸ್ನೇಹಿತರೆ, ಇಲ್ಲಿ ಗಡ್ಬಾಡ್ ಇರ್ಬೋದು ಅಥವಾ ಫುಡ್ ಸಲಾಡ್ ಇರ್ಬೋದು, ಹಲವಾರು ನಮೂನೆಯ ಸುಮಾರು ಒಂದು 30-40ಕ್ಕೂ ಹೆಚ್ಚಿನ ವೈವಿಧ್ಯಮಯ ಐಸ್ ಕ್ರೀಮ್ ಅನ್ನು ನಾವು ಪರಿಚಯಿಸ್ತಾ ಇದ್ದೇವೆ. ಮಾತ್ರ ಅಲ್ಲದೆ ಇತ್ತೀಚೆಗೆ ಫಾಸ್ಟ್ ಫುಡ್ ಅನ್ನು ಕೂಡ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಸ್ಯಾಂಡ್ವಿಚ್ ಇರ್ಬೋದು, ಮೋಮೋಸ್, ಹಲವಾರು ನಮೂನೆಯ ವೈವಿಧ್ಯಮಯ ಖಾದ್ಯವನ್ನು ಕೂಡ ನಾವು ಪರಿಚಯಿಸ್ತಾ ಇದ್ದೇವೆ. ಜನರ ಆಶೀರ್ವಾದದಿಂದ, ದೇವರ ದಯೆಯಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ಐಸ್ ಕ್ರೀಮ್ ಅನ್ನು ನಾವು ನ್ಯಾಚುರಲ್ ಆಗಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಖಾಸಗಿ ಡೈರಿಯಿಂದ ಹಾಲನ್ನು ತೆಗೆದುಕೊಂಡು ನಾವೇ ನಮ್ಮ ಓನ್ ಸ್ವಂತ ಫ್ಯಾಕ್ಟರಿಯಲ್ಲೇ ತಯಾರು ಮಾಡ್ತಾ ಇದ್ದೇವೆ. ಸುಮಾರು ಬೆಳಿಗ್ಗೆ 9:30ಯಿಂದ ರಾತ್ರಿ 9 ಗಂಟೆ ತನಕ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಇದರಲ್ಲಿ ಗಡ್ಬಡ್, ಫ್ರೂಟ್ ಸಲಾಡ್, ಮತ್ತೆ ತಿರಾಮಿಸು, ಪುಟ್ಟು, ಅದೆಲ್ಲ ಜನರು ಬಹಳ ಒಂದು ಲೈಕ್ ಮಾಡಿದ್ದಾರೆ. ಫಾಸ್ಟ್ ಫುಡ್ ಅಲ್ಲಿ ಪಿಜ್ಜಾ ಇರ್ಬೋದು, ಸ್ಯಾಂಡ್ವಿಚ್ ಇರ್ಬೋದು, ಮೋಮೋಸ್ ಎಲ್ಲ ಈಗಿನ ಯುವಕರೆಲ್ಲ ತುಂಬಾ ಲೈಕ್ ಮಾಡ್ತಾ ಇದ್ದಾರೆ. ಪಿಜ್ಜಾದಲ್ಲಿ ಸುಮಾರು ಒಂದು 12 ನಮೂನೆ ವೈವಿಧ್ಯಮಯ ಪಿಜ್ಜಾವನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮಗ್ ಪಿಜ್ಜಾ ಕೂಡ ಯುವಕರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಕಾರ್ಕಳ ಬಸ್ ನಿಲ್ದಾಣದಲ್ಲಿಯೇ ಲೊಕೇಟ್ ಆಗಿರುವ ಲಕ್ಷ್ಮಿ ಕ್ರೀಮ್ ಪಾರ್ಲರ್ಗೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.